ಮವ್ವ ಸಾಯಂಕಾಲ ಸಿಗ್ತೀನಿ. ಬರ್ತೀನಿ. ಲೈ ಅವನ್ಯಾಕೋ ಮಾವ ಅಂತಿದ್ಯಾ? ಅವ್ನು ಕೆಳಜಾತಿ ಅನ್ಕೋಣ, ಅವನೇನು ನಿನ್ನ ಸಂಬಂಧಿಕನ? ನೋಡು, ಅವಾಗ ಜಾತಿ ಪದ್ಧತಿ ಇರಲಿಲ್ಲ ಅಂತ ಪುಂಗು ಪುರಾಣಗಳೆಲ್ಲ ನಾನು ಹೇಳೋದಿಲ್ಲ. ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತೀನಿ, ಕೇಳಿಸ್ಕೊ. ಇಸ್ರೇಲ್ ಗೊತ್ತಲ್ವಾ? ಇಸ್ರೇಲ್ ಅಲ್ಲಿ ಯಹೂದಿಗಳು ಅಂತ ಇರ್ತಾರೆ. ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ಅವ್ರನ್ನ ಇಡೀ ವಿಶ್ವದಲ್ಲಿ ನಾಯಿಗಳ ರೀತಿ ನೋಡ್ತಾರೆ. ಅವ್ರಿಗೆ ಒಂದು ದೇಶ ಕೂಡ ಇರಲಿಲ್ಲ. ಆದ್ರೆ ಎಲ್ಲ ಒಂದಾಗಿ ಇವತ್ತು ಒಂದು ದೇಶವನ್ನ ಕಟ್ಕೊಂಡಿದ್ದಾರೆ. ನಾವು ಯೂಸ್ ಮಾಡುವಂತ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಅಲ್ಲಿ ವಿಂಡೋಸ್ ಕಂಡುಹಿಡಿದಿರೋರಾಗಿರ್ಬೋದು, ಇಂಟೆಲ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಕಂಡುಹಿಡಿದಿದ್ದು ಯಹೂದಿಗಳು. ಇವತ್ತು ಅದೇ ಯಹೂದಿಗಳು ಇಡೀ ವಿಶ್ವದ ಟೆಕ್ನಾಲಜಿಯನ್ನ ರೂಲ್ ಮಾಡ್ತಿದ್ದಾರೆ. ಎಲಾನ್ ಮಸ್ಕ್ ಗೊತ್ತು ಅಲ್ವಾ? ಗೊತ್ತು. ಎಲಾನ್ ಮಸ್ಕ್ ಬೈ ಮಿಸ್ ಆಗಿ ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಯಹೂದಿಗಳ ಬಗ್ಗೆ. ಅದಕ್ಕೆ ಇಡೀ ಯಹೂದಿಗಳು ಒಂದಾಗಿ ನಾವಿನ್ ಮುಂದೆ ಯಾವುದೇ ಕಾರಣಕ್ಕೂ ಎಲಾನ್ ಮಸ್ಕ್ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲಾನ್ ಮಸ್ಕ್ಗೆ ಏಕಾಏಕಿ ಹೋಗಿ ಇಸ್ರೇಲ್ ಅಲ್ಲಿ ಯಹೂದಿಗಳಿಗೆ ಕ್ಷಮೆಯನ್ನ ಕೇಳಿ ಬರ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಏನಾಗ್ತಿದೆ